ಇನ್ನು ನೀರಿನ ಹಾಹಾಕಾರದ ನಡುವೆನೇ ಬೆಂಗಳೂರಿನಲ್ಲಿ ಬಿಸಿಗಾಳಿ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. 2 ರಿಂದ 5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಹಳ ಬಿಸಿಗಾಳಿ ಇರುತ್ತೆ ಅನ್ನುವಂಥ ಒಂದು ಅಲರ್ಟ್ ಅನ್ನ ನೀಡಲಾಗಿದೆ. 1 ವಾರಗಳ ಕಾಲ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹವಾಮಾನ ಇಲಾಖೆ ಬೆಂಗಳೂರಿಗರಿಗೆ ಸೂಚನೆಯನ್ನ ಕೊಟ್ಟಿದೆ. ಹೊರಗಡೆ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ, ಬಹಳ ಬಿಸಿಲು ಇವತ್ತು, ಸಾಲದಕ್ಕೆ ಬಿಸಿಗಾಳಿ ಬೇರೆ. ನಿಮ್ಗೆ ಗೊತ್ತಿರಲಿ, ಇವತ್ತು 36 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ದಾಖಲಾಗಿದೆ. ಇದು ಇನ್ನೂ ಹೆಚ್ಚಾಗಬಹುದು. ನಾವೇನು ಈ ಮಧ್ಯ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಗಮನಿಸ್ತಾ ಇದ್ದಂಥ ಉಷ್ಣಾಂಶ ಇದೀಗ ಬೆಂಗಳೂರಿನಲ್ಲೇ ದಾಖಲಾಗ್ತಾ ಇದೆ. ನಾಳೆ ಬರೋಬ್ಬರಿ 38 ಡಿಗ್ರಿ ದಾಖಲಾಗುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪೂರ್ಣಿಮಾ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪೂರ್ಣಿಮಾ, ಈ ವೆದರ್ಗೆ ಸಂಬಂಧಪಟ್ಟಾಗೆಲ್ಲ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ವೆದರ್ ಡಿಪಾರ್ಟ್ಮೆಂಟ್ ಇಂದ? ಹೌದು ಮಾಲ್ತೇಶ್, ಈಗಾಗಲೇ ಏಪ್ರಿಲ್ ತಿಂಗಳಿಂದ ಈಗಾಗಲೇ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ. ಇದರ ಜೊತೆಗೆ ಬಿಸಿಗಾಳಿಯ ಪ್ರಮಾಣ ಕೂಡ ಈಗಾಗಲೇ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಇವತ್ತು ಇದು ಏನು ದಕ್ಷಿಣ ಒಳನಾಡು ಆಗಿರ್ಬೋದು, ಉತ್ತರ ಒಳನಾಡು ಆಗಿರ್ಬೋದು, ಹಾಗೆ ಕರಾವಳಿ ಭಾಗಗಳಿಗೂ ಕೂಡ ಈಗಾಗಲೇ ಅಲರ್ಟ್ ಅನ್ನ ಕೂಡ ಕೊಡಲಾಗಿದೆ. 3 ದಿನಗಳ ಕಾಲ ಅಲರ್ಟ್ ಅನ್ನ ಕೂಡ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಕೂಡ ಬಿಸಿಗಾಳಿಯ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಸೊ ಹೀಗಾಗಿ ಬಿಸಿಗಾಳಿಯ ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ಕೂಡ ಆದಷ್ಟು ಬಿಸಿಲನ್ನ ಸಾಕಷ್ಟು ಅವಾಯ್ಡ್ ಮಾಡಿ ಅನ್ನೋ ಕುರಿತು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದಷ್ಟು ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ನಾಳೆ 38 ಡಿಗ್ರಿ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ. ಸೊ ಈ ಒಂದು ವಾರಗಳ ಕಾಲ ಹೆಚ್ಚಿನದಾಗಿ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹೀಗಾಗಿ ಜನರು ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಹವಾಮಾನ ಇಲಾಖೆ ಹೇಳಿರೋ ಪ್ರಕಾರವಾಗಿ ಒಂದಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಳ್ಳೋದ್ರ ಜೊತೆಗೆ ಆಯಾ ಡಿಸ್ಟ್ರಿಕ್ಟ್ ವೈಸಸ್ ಅಲ್ಲೂ ಕೂಡ ಈಗಲೇ ದಾಖಲೆಯ ಉಷ್ಣಾಂಶ ಕೂಡ ಈಗಲೇ ದಾಖಲಾಗ್ತಾ ಇರತಕ್ಕಂಥದ್ದು. ಥ್ಯಾಂಕ್ ಯು ಪೂರ್ಣಿಮಾ.